ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ನನಗೆ ಕಾನೂನು ಹಾಗೂ ನ್ಯಾಯದಲ್ಲಿ ನಂಬಿಕೆ ಇದೆ ಅಂತ ಕಮಲ ಹಾಸನ್ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರ, ಕೇರಳ ಮೇಲೆ ನನ್ನ ಪ್ರೀತಿ ನಿಜ. ಈಗಾಗಲೇ ನನಗೆ ಬೆದರಿಕೆ ಹಾಕಲಾಗಿದೆ ಅಂತ ಕಮಲ ಹಾಸನ್ ಹೇಳಿದ್ದಾರೆ. ನಾನು ತಪ್ಪು ಮಾಡಿದ್ರೆ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿದ್ದಾರೆ. ನನಗೆ ಕಾನೂನು ಹಾಗೂ ನ್ಯಾಯದಲ್ಲಿ ನಂಬಿಕೆ ಇದೆ. ಕರ್ನಾಟಕ, ಆಂಧ್ರ, ಕೇರಳದ ಮೇಲೆ ನನಗೆ ಪ್ರೀತಿ ಇದೆ, ನಿಜವಾದಂಥ ಪ್ರೀತಿ ಇದೆ. ಈಗಾಗಲೇ ನನಗೆ ಬೆದರಿಕೆ ಕೂಡ ಹಾಕಲಾಗಿದೆ ಅಂತ ಕಮಲ ಹಾಸನ್ ಹೇಳಿದ್ದು. ನಾನು ತಪ್ಪು ಮಾಡಿದ್ರೆ ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿದ್ದಾರೆ. ಆದರೆ ತಪ್ಪು ಮಾಡಿಲ್ಲ ಅಂದ ಮೇಲೆ ಕ್ಷಮೆ ಕೇಳೋದಿಲ್ಲ ಅಂದಿದ್ದಾರೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ನನಗೆ ಕಾನೂನು ನ್ಯಾಯದ ಮೇಲೆ ನಂಬಿಕೆ ಇದೆ ಅಂತ ಕಮಲ ಹಾಸನ್ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳದ ಮೇಲೆ ನನಗೆ ಇರುವಂಥ ಪ್ರೀತಿ ನಿಜವಾದ ಪ್ರೀತಿ ಅಂತ ಹೇಳಿರುವ ಕಮಲ ಹಾಸನ್, ತಪ್ಪು ಮಾಡಿದರೆ ಕ್ಷಮೆ ಯಾಚಿಸ್ತೀನಿ, ಆದರೆ ತಪ್ಪು ಮಾಡಿಲ್ಲ ಅಂದಮೇಲೆ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಚೆನ್ನೈನಲ್ಲಿ ನಟ ಕಮಲ ಹಾಸನ್ ಪ್ರತಿಕ್ರಿಯೆ ಕೊಟ್ಟಿದ್ದು, ತಮಿಳಿನಿಂದ ಹುಟ್ಟಿದ್ದ ಕನ್ನಡ ಅಂತ ಹೇಳಿದ್ದ ಕಮಲ ಹಾಸನ್ ಅವರ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕ್ಷಮೆ ಯಾಚಿಸಬೇಕು ಕಮಲ ಹಾಸನ್ ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇತ್ತು. ಥಗ್ ಲೈಫ್ ಸಿನಿಮಾ ಪ್ರಚಾರದ ವೇಳೆ ಕಮಲ ಹಾಸನ್ ಕೊಟ್ಟಂತ ಒಂದು ಹೇಳಿಕೆ ಕನ್ನಡಿಗರನ್ನ ಕೆರಳಿಸಿದೆ. ಅಂದರೆ ಕನ್ನಡದ ತಾಯಿ ತಮಿಳು ಭಾಷೆ ಅನ್ನುವಂಥ ಅವರ ಹೇಳಿಕೆ ಅವರಿಗೆ ಬಹುಶಃ ತಿಳುವಳಿಕೆ ಕಮ್ಮಿ ಇರಬಹುದು. ಕನ್ನಡ ಭಾಷೆಗಿರುವಂಥ ಒಂದು ಇತಿಹಾಸದ ಬಗ್ಗೆ ಅರಿವಿನ ಕೊರತೆ ಇರಬಹುದು. ಹಾಗಾಗಿ ಈ ರೀತಿ ಹೇಳಿದ್ದಾರೆ. ಅವರು ಕ್ಷಮೆ ಯಾಚಿಸಬೇಕು, ಇಲ್ಲ ಅಂತಂದರೆ ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ, ಅವರ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಆಕ್ರೋಶದ ಮಾತು ಕನ್ನಡಿಗರಿಂದ ವ್ಯಕ್ತವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಚೆನ್ನೈನಲ್ಲಿ ಮಾಧ್ಯಮಗಳ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಕಮಲ ಹಾಸನ್ ಹೇಳಿದ್ದು, ನಾನು ನ್ಯಾಯಾಲಯದ ಮೇಲೆ ಮತ್ತು ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನಗೆ ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶದ ಮೇಲೆ ನಿಜವಾದ ಪ್ರೀತಿ ಇದೆ. ಸೊ ಇನ್ನು ನಾನು ಹೇಳಿರೋದ್ರಲ್ಲಿ ಅಥವಾ ಏನಾದರೂ ಸುಳ್ಳಿದ್ರೆ ಅಥವಾ ನಾನು ತಪ್ಪು ಮಾಡಿದರೆ ಕ್ಷಮೆ ಯಾಚಿಸ್ತೇನೆ. ತಪ್ಪೇ ಮಾಡಿಲ್ಲ ಅಂತಂದಮೇಲೆ ಕ್ಷಮೆ ಯಾಕೆ ಯಾಚಿಸಬೇಕು ಅನ್ನೋದು ಕಮಲ ಹಾಸನ್ ಅವರ ಮಾತು. ಆ ಮೂಲಕ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಯಾಚಿಸುವುದಿಲ್ಲ, ಈ ನನ್ನ ಹೇಳಿಕೆ ಬಹಳ ಪ್ರೀತಿಯಿಂದ ಹೇಳಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರ ಹೇಳಿಕೆ ಪ್ರೀತಿಯಿಂದ ಹೇಳಿರ್ಬೋದು, ಆದರೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ತಪ್ಪು ಮಾಹಿತಿ ಅನ್ನುವಂಥ ಒಂದು ಅರಿವು ಕಮಲ ಹಾಸನ್ ಅವ್ರಿಗೆ ಯಾಕೆ ಬರ್ತಾ ಇಲ್ಲ? ಹರಪ್ಪ ಮಹೆಂಜೋದಾರ್ ನಾಗರಿಕತೆ ಬೆಳೆದಂತಹ ಸಂದರ್ಭದಲ್ಲೇ ಕನ್ನಡ ಪದಗಳ ಬಳಕೆ ಇತ್ತು, ಕನ್ನಡ ಶಬ್ದಗಳ ಬಳಕೆ ಇತ್ತು. ಅಂದರೆ ಕ್ರಿಸ್ತ ಪೂರ್ವ, ತಮಿಳಿಗಿಂತಲೂ ಮೊದಲೇ ಕನ್ನಡ ಶಬ್ದಗಳ ಬಳಕೆ ಇತ್ತು. ತುಪ್ಪ, ಪೆಟ್ಟು ಇವುಗಳ ಒಂದು ಬಳಕೆ ಇತ್ತು. ಅಚ್ಚ ಕನ್ನಡದ ಶಬ್ದಗಳ ಬಳಕೆ ಇತ್ತು. ಹರಪ್ಪ ಮಹೆಂಜೋದಾರ್ ನಾಗರಿಕತೆಯ ಸಂದರ್ಭದಲ್ಲೇ, ಅಂದರೆ ಆಗಿನ್ನೂ ತಮಿಳು ಭಾಷೆ ಕೂಡ ಇನ್ನೂ ಆಗಾಗಲೇ ಚಾಲ್ತಿಗೆ ಬಂದಿರಲಿಲ್ಲ. ಅದಕ್ಕಿಂತ ಮುಂಚೆ ಕನ್ನಡ ಭಾಷೆ ಅಥವಾ ಕನ್ನಡ ಶಬ್ದಗಳ ಬಳಕೆ ಇತ್ತು ಅನ್ನುವಂಥ ಅರಿವು ಕಮಲ ಹಾಸನ್ ಅವರಿಗೆ ಯಾಕೆ ಬರ್ತಾ ಇಲ್ಲ? ಆ ಅರಿವನ್ನು ಮೂಡಿಸೋರು ಯಾರು ಕಮಲ ಹಾಸನ್ಗೆ? ತಮಿಳು ಕನ್ನಡ ಭಾಷೆಯ ತಾಯಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವರ ಅರಿವಿನ ಕೊರತೆಯನ್ನು ಕಾಣಿಸುತ್ತೆ. ಅವರು ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟು ಈಗ ನಾನು ಕ್ಷಮೆ ಕೇಳೋದಿಲ್ಲ ಅಂತಂದಾಗ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡುವಂಥ ಒಂದು ಪ್ರಯತ್ನವನ್ನಾದರೂ ಮಾಡಬಹುದಲ್ಲ. ನಾನು ಇನ್ನೊಮ್ಮೆ ಅದನ್ನು ಪರಾಮರಿಸಿ ನೋಡೋಣ, ಅದರಲ್ಲಿ ಏನಿದೆ, ನಾನು ತಿಳ್ಕೊಂಡಿರೋದೇ ತಪ್ಪಿರಬಹುದಾ ಅಂತ ನೋಡ್ಬೋದಲ್ಲ. ತಾಳಗುಪ್ಪ ಶಾಸನ ಇರ್ಬೋದು, ಹಲ್ಮಿಡಿ ಶಾಸನ ಇರ್ಬೋದು, ಇವುಗಳನ್ನೂ ಕೂಡ ಮೀರಿ ನಮ್ಮ ಭಾಷೆ ಹರಪ್ಪ ಮಹೆಂಜೋದಾರ್ ಕಾಲದಲ್ಲೇ ನಾಗರಿಕತೆ ಬೆಳೆದಂತಹ ಸಂದರ್ಭದಲ್ಲಿ ಕ್ರಿಸ್ತಪೂರ್ವದಲ್ಲೇ ತಮಿಳು ಭಾಷೆಯನ್ನು ಮಾತಾಡೋಕ್ಕೂ ಮುಂಚೆಯೇ ಕನ್ನಡದ ಶಬ್ದಗಳ ಬಳಕೆ ಹರಪ್ಪ ಮಹೆಂಜೋದಾರ್ ನಾಗರಿಕತೆಯ ಸಂದರ್ಭದಲ್ಲೇ ಆಗಿತ್ತು ಅನ್ನುವಂಥ ಅರಿವು ಯಾಕೆ ಮೂಡ್ತಾ ಇಲ್ಲ? ಅರಿವನ್ನು ಮೂಡಿಸೋರು ಯಾರು? ನಾನು ತಿಳ್ಕೊಂಡಿರುವಂಥದ್ದೇ ಸತ್ಯ ಅಂತ ಭಾವಿಸಿರುವಂಥ ಕಮಲ ಹಾಸನ್ ಅವರು ಒಮ್ಮೆ ಇದೆಲ್ಲವನ್ನು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಲ್ಲ, ಕನ್ನಡ ಭಾಷೆ ಇತಿಹಾಸವನ್ನು ನೋಡಬೇಕಲ್ಲ. ಆದರೆ ಕನ್ನಡಿಗರು ಈ ವಿಚಾರವಾಗಿ ಕಮಲ ಹಾಸನ್ ಅವರ ಹೇಳಿಕೆಗೆ ಆಕ್ರೋಶ ಹೊರಹಾಕ್ತಾ ಇದ್ರೆ ನಾನು ಕ್ಷಮೆ ಕೇಳೋದಿಲ್ಲ ಅಂತ ಮತ್ತೆ ಅದೇ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಮಲ ಹಾಸನ್. This is a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true.
So nobody will suspect it except those with an agenda. ಸರ್ ಇದಕ್ಕೆ ಅವಲಂಬಿತ ಸರ್ ಸರ್ So the Karnataka government is threatening a ban of satellite films in their state unless there is an apology from your side. Would there be an apology? I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. This is a democratic country, and I believe